ನಾನು ಎಲ್ಲರಿಗೂ ಹೇಳ್ತಿರ್ತೀನಿ, ಎಮೋಷನಲ್ ಆಗಿರಿ. ಎಮೋಷನಲ್ ಇಂಟೆಲಿಜೆನ್ಸ್ ತುಂಬ ಮುಖ್ಯ. ಅದರಷ್ಟು ಸೂಕ್ಷ್ಮ, ಅದರಷ್ಟು ತೀಕ್ಷ್ಣ ಯಾವುದೂ ಇಲ್ಲ. ಬರೀ ಎಮೋಷನಲ್ ಹೆಲ್ತ್ ಕೂಡ ಇಂಪಾರ್ಟೆಂಟು, ಬರೀ ಎಮೋಷನ್ ಅಲ್ಲ. ಎಮೋಷನಲ್ ಬ್ಯಾಲೆನ್ಸ್ ಇಂಪಾರ್ಟೆಂಟು. ಎಮೋಷನ್ ಇಲ್ಲದೆ ಜೀವನ ಇಲ್ಲ. ಜೀವ ರಸ ಅದು. ಆ ಎಮೋಷನ್ನ ಡಿಸೈರ್ ಅಂತ ಬರ್ಬೋದು, ಪ್ಯಾಷನ್ ಅಂತ ಬರ್ಬೋದು. ಅದನ್ನು ಅಲ್ಲಗಳಿಬೇಡಿ, ಅದನ್ನು ಸರಿಯಾಗಿ ರಿಫೈನ್ ಮಾಡಿ. ಆ ಎಮೋಷನ್ನ ಅದು ನೆಗೆಟಿವ್ ಆಗಿ ಕಾಣಿಸ್ಬೋದು, ಆದರೆ ರಿಫೈನ್ ಮಾಡಿ, ಸೂಕ್ಷ್ಮ ಮಾಡಿ. ಅದರಲ್ಲೇ ಭಕ್ತಿ ಇರೋದು, ಅದರಲ್ಲೇ ಪ್ರೀತಿ ಇರೋದು, ಅದರಲ್ಲೇ ಪ್ರೇಮ ಇರೋದು, ಅದರಲ್ಲೇ ಕಂಪ್ಯಾಷನ್ ಇರೋದು. ಬ್ಯಾಲೆನ್ಸ್ ಮಾಡಿ, ನಿಮ್ಮ ಇಂಟ್ಯೂಷನ್ ವರ್ಕ್ ಆಗೋ ಹಾಗೆ ಮಾಡಿ. ಹೇಳ್ತಾನೆ ಇರ್ತೀನಿ ನಾನು. ಕೆಲವು ಅರ್ಥ ಈ ಎಕ್ಸ್ಟಸಿ, ಜಾಯ್, ಬ್ಲಿಸ್ ಅಂತಾರಲ್ಲ, ಭಾವನಾತ್ಮಕವಾಗಿ ಭಾವಪರವಶವಾಗೋದು ಮರ್ತೋಗಿದೆ ಜನಗಳಿಗೆ. ಸೀರಿಯಸ್ ಆಗಿರ್ತಾರೆ. ಆ ಅರ್ಥನ ಬಲವಂತವಾಗಿ ಮರೆಸಿದೆ. ಯಾರೂ ಸಂತೋಷವಾಗಿರಬಾರ್ದು. ಈ ಅರ್ಥನ ಒಂಥರ ಫೋರ್ಸಿಬಲ್ ಆಗಿ ಕಂಪೆಲ್ ಮಾಡಿ ಮರೆಸಿರೋಂಗಿದೆ. ಯಾಕೆಂದರೆ ಸಮಾಜ ಅದಕ್ಕೆ ವಿರುದ್ಧವಾದ ಒಂದು ಸಿವಿಲೈಸೇಷನ್, ಈ ಸಿವಿಲೈಸೇಷನ್ಗೆ ವಿರುದ್ಧವಾಗಿ ಮಾಡ್ತಾ ಇದೆ ಸ್ವಾರ್ಥದಿಂದ. ಯಾರೂ ಭಾವನಾತ್ಮಕವಾಗಿ ಇರೋಕ್ಕೆ ಬಿಡಲ್ಲ. ಯಾಕೆಂದರೆ ಅಷ್ಟು ಲಾಜಿಕ್, ಅಷ್ಟು ಸೆಲ್ಫ್ ಸೆಂಟರ್ಡ್, ಅಷ್ಟು ಸೆಲ್ಫ್ ಸಮರ್ಥನೆ, ಎಷ್ಟು ನಾನು 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 ಅನ್ನೋದು. ಆ ನಾನು ಅನ್ನೋ ಎಲ್ಲ ನಾನುಗಳು ಸೇರಿ ಒಂದು ಕ್ರೌಡ್ ಆಗಿದೆ ಸಮಾಜ. ಒಂದು ರೀತಿ ಕಲೆಕ್ಟಿವ್ ಸೈಕಾಲಜಿ ಅದು. ಅದು ಎಷ್ಟು ಇನ್ವೆಸ್ಟ್ ಮಾಡಿದೆ ಮಿಸ್ಟ್ರಿ ಮೇಲೆ. ಸಮಾಜದ ಮಿಸ್ಟ್ರಿ ಮೇಲೆ ನಿಂತಿದೆ. ಸೊಸೈಟಿ ಅಂದರೆ ಏನು? ಮನುಷ್ಯ ಅಲ್ಲ. ಈಗ ಸಮಾಜ ಒಂದು ರೀತಿ, ಒಂದು ಭೂತ ಥರ ಮನುಷ್ಯನ ಉಪಯೋಗಿಸ್ಕೋತಾ ಇದೆ. ಮಾನವೀಯತೆಯನ್ನು ತೆಗೆದುಹಾಕ್ತಾ ಇದೆ ತನ್ನನ್ನು ತುಂಬಿಕೊಡೋಕ್ಕೆ. ಸಮಾಜ ಈಗ ಹ್ಯುಮ್ಯಾನಿಟಿಗಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಸಮಾಜ ನೋಡಿ ಹೆದರ್ತಾರೆ, ಗ್ರೂಪ್ ಮೈಂಡ್ ನೋಡಿ ಜನ ಹೆದರ್ತಾರೆ. ಜನ ಏನಂತಾರೋ, ಜನ ಏನಂತಾರೋ, ಸಮಾಜ ಏನನ್ನತ್ತೋ. ಇಲ್ಲಿ ಮುಖ್ಯವಾಗಿದೆ ಸಮಾಜ, ಮನುಷ್ಯ ಮುಖ್ಯವಾಗೇ ಇಲ್ಲ. ಸಮಾಜ ಮನುಷ್ಯರಿಗಿಂತ ಮುಖ್ಯವಾಗಿದೆ. ಮಕ್ಕಳು ಹುಟ್ಟುವಾಗ ಎಷ್ಟು ಎಕ್ಸ್ಟ್ಯಾಟಿಕ್ ಆಗಿರ್ತಾರೆ, ಭಾವಪರವಶರಾಗಿರ್ತಾರೆ, ಎಷ್ಟು ಖುಷಿಯಾಗಿರ್ತಾರೆ. ಹಾಗೆ ನಾವು ಸದಾ ಖುಷಿಯಾಗಿರಬೇಕು. ಹುಟ್ಟುವಾಗ ಎಕ್ಸ್ಟ್ರಸಿ ಏನಿತ್ತು ಅದು ನಾರ್ಮಲ್. ನಮಗೆ ನಮ್ಮ ಬೀಯಿಂಗ್ ಈಸ್ ಸೋ ಬ್ಲಿಸ್ಫುಲ್, ಆನಂದ. ಲೈಫ್ ಈಸ್ ಎಕ್ಸ್ಟ್ರಸಿ ಅಲ್ವಾ? ಜೀವನ ಇನ್ನರ್ ಮೋಸ್ಟ್ ಕೋರ್ ಈಸ್ ಎಕ್ಸ್ಟ್ರಸಿ. ಇಟ್ ಈಸ್ ಪಾರ್ಟ್ ಆಫ್ ಬೀಯಿಂಗ್ ಎಕ್ಸ್ಟ್ರಸಿ. ನಮ್ಮ ಸ್ವಭಾವ. ಅದನ್ನು ನಮಗೆ ನೆನಪಿಸಿದ್ದು, ಕನೆಕ್ಟ್ ಮಾಡಿದ್ದು, ರೀಕನೆಕ್ಟ್ ಮಾಡ್ತಾ ಇರೋದು ಋಷಿಗಳು. ಅವರು ಯಾವಾಗಲೂ ಎಕ್ಸ್ಟ್ಯಾಟಿಕ್ ಆಗಿರ್ತಾಯಿದ್ರು. ಯಾರು ಜ್ಞಾನಿಗಳಿಗೂ ಅವ್ರಿಗೆ ಗೊತ್ತು ಯಾವ ರೀತಿ ಆನಂದ ಪರವಶರಾಗಿರೋದು. ಆನಂದ ಎಲ್ಲಿದೆ, ಎಲ್ಲಿಂದ ಅದನ್ನು ಎಳಿಬೇಕು. ಹೊರಗಡೆ ಇಲ್ಲ ಅದು. ಯಾವಾಗ ನಮಗೆ ನಾವು ಗಮನ ಕೊಟ್ಟು ಕೆಲಸ ಮಾಡ್ತೀವೋ ಆಗಲೇ ಸಿಗೋದು.